ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾಶ್ರೀ. ಈ ವಿಡಿಯೋದಲ್ಲಿ ಕೆಸೆಟ್ ಹಾಗೂ ಯುಜಿಸಿ ನೆಟ್ ಪತ್ರಿಕೆ 1ರ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತೆ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತಾ ಇದ್ದೇನೆ. ಹಳೆ ಪಾಠಿನ ವಿಡಿಯೋಗಳಲ್ಲಿ ಈಗಾಗಲೇ ನಾನು 16 ಪ್ರಶ್ನೆಗಳನ್ನ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತೆ ಹೇಗೆ ಉತ್ತರಿಸಬಹುದು ಅಂತ ತಿಳಿಸಿದ್ದೇನೆ. ನೀವಿನ್ನೂ ಆ ವಿಡಿಯೋವನ್ನ ನೋಡ್ಲಿಲ್ಲ ಅಂತ ಆದ್ರೆ ಆ ವಿಡಿಯೋವನ್ನ ದಯವಿಟ್ಟು ನೋಡಿ. ಆ ವಿಡಿಯೋವನ್ನು ವೀಕ್ಷಿಸಲು ಬೇಕಾದಂತ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗಾಗಿ ಕೊಟ್ಟಿದ್ದೇನೆ. ಈಗ ಪಾರ್ಟ್ 3 ವಿಡಿಯೋದೊಂದಿಗೆ ಮುಂದುವರಿಯುವ. ಕ್ವೆಶ್ಚನ್ ನಂಬರ್ 17. ಎ ಟೀಚರ್ ವಿಲ್ ಬಿಕಮ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಟರ್ ಇಫ್ he uses instructional facilities. Option B, he helps students get meaning out of what he teaches. Option C, he asks questions in between teaching. D, he helps students to get correct answer to the questions on the topic. ಸೊ ಏನ್ ಕೇಳಿದ್ದಾರೆ? ಎ ಟೀಚರ್ ವಿಲ್ ಬಿಕಮ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಟರ್ ಇಫ್. ಸೊ ಒಬ್ಬ ಶಿಕ್ಷಕ ಯಾವಾಗ ಉತ್ತಮ ಸಂವಹನಕಾರ ಆಗ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಹಿ ಯೂಸಸ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಅವರ ತರಗತಿಗಳಲ್ಲಿ ಇನ್ಸ್ಟ್ರಕ್ಷನ್ ಫೆಸಿಲಿಟೀಸ್ ಅನ್ನ ಯೂಸ್ ಮಾಡಿದಾಗ. ಆಪ್ಷನ್ ಬಿ, ಹಿ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಗೆಟ್ ಮೀನಿಂಗ್ ಔಟ್ ಆಫ್ ವಾಟ್ ಹಿ ಟೀಚಸ್. ಒಬ್ಬ ಶಿಕ್ಷಕ ತಾನು ಏನು ಪಾಠ ಮಾಡ್ತಿದ್ದಾನೆ ಅಂತ ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವಂತೆ ತಿಳಿಸಿದಾಗ, ಯಾವಾಗ ವಿದ್ಯಾರ್ಥಿಗಳು ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಫಲ ಆಗ್ತಾರೆ, ಆವಾಗ ಒಬ್ಬ ಶಿಕ್ಷಕ ಉತ್ತಮ ಸಂವಹನಕಾರ ಅಂತ ಅನಿಸಿಕೊಳ್ತಾನೆ. ಆಪ್ಷನ್ ಸಿ, ಹಿ ಆಸ್ಕ್ ಕ್ವಶನ್ಸ್ ಇನ್ ಬಿಟ್ವೀನ್ ಟೀಚಿಂಗ್. ಬೋಧನೆಯ ಮಧ್ಯದಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ. ಹಾಗೆ ಆಪ್ಷನ್ ಡಿ, ಹಿ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಗೆಟ್ ಕರೆಕ್ಟ್ ಆನ್ಸರ್ ಟು ದಿ ಕ್ವಶನ್ಸ್ ಆನ್ ದಿ ಟಾಪಿಕ್. ಯಾವುದೇ ಒಂದು ಟಾಪಿಕ್ಗೆ ಸಂಬಂಧಿಸಿದಂತ ಪ್ರಶ್ನೆಯನ್ನು ಕೇಳಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಉತ್ತರಿಸುವಂತಾದರೆ ಒಬ್ಬ ಶಿಕ್ಷಕ ಉತ್ತಮ ಸಂವಹನಕಾರ ಹೌದಾ? ಸೊ ಈ 4 ಆಪ್ಷನ್ಗಳಲ್ಲಿ ಯಾವುದನ್ನ ನಾವು ಒಬ್ಬ ಶಿಕ್ಷಕ ಉತ್ತಮ ಸಂವಹನಕಾರ ಎಂಬುದಾಗಿ ಬಿಂಬಿಸ್ಲಿಕ್ಕೆ ಹೇಳಬಹುದು ಅಂತ ಕೇಳಿದ್ದಾರೆ. ಒಬ್ಬ ಟೀಚರ್ಗೆ ಉತ್ತಮ ಸಂವಹನ ಕೌಶಲ್ಯ ಉಂಟು ಅಂತ ಆದ್ರೆ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಎಂಬುದನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವಂತೆ ತಿಳಿಸುವಲ್ಲಿ ಸಫಲರಾಗ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಹಿ ಹೆಲ್ಪ್ ಸ್ಟೂಡೆಂಟ್ಸ್ ಗೆಟ್ ಮೀನಿಂಗ್ ಔಟ್ ಆಫ್ ವಾಟ್ ಹಿ ಟೀಚಸ್. ಅವರು ಏನು ಬೋಧನೆ ಮಾಡ್ತಿದ್ದಾರೆ, ಏನು ಕಲಿಸ್ಲಿಕ್ಕೆ ಹೊರಟಿದ್ದಾರೆ ಎಂಬುದು ಮಕ್ಕಳಿಗೆ ಅರ್ಥವಾಗುವಂತಾದ್ರೆ ಅವರಿಗೆ ಉತ್ತಮ ಕಮ್ಯುನಿಕೇಶನ್ ಇದೆ, ಅಂದ್ರೆ ಸಂವಹನ ಇದೆ ಅಂತ ತಿಳ್ಕೊಳ್ಬಹುದು. ಕ್ವೆಶ್ಚನ್ ನಂಬರ್ 18. Teaching in higher education implies. Option A, presenting the information given in the textbook. Option B, asking question in the class and conducting examinations. Option C, helping students prepare for exam and pass the examination. Option D, helping students to learn. ಹೈಯರ್ ಎಜುಕೇಶನ್ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಬೋಧನೆ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಪ್ರೆಸೆಂಟಿಂಗ್ ದಿ ಇನ್ಫಾರ್ಮೇಶನ್ ಗಿವನ್ ಇನ್ ದಿ ಟೆಕ್ಸ್ಟ್ ಬುಕ್. ಪಠ್ಯ ಪುಸ್ತಕದಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ವಿದ್ಯಾರ್ಥಿಗಳೇ ಮುಂದೆ ಪ್ರೆಸೆಂಟ್ ಮಾಡುವಂಥದ್ದು. ಆಪ್ಷನ್ ಬಿ, ಆಸ್ಕಿಂಗ್ ಕ್ವೆಶನ್ ಇನ್ ದಿ ಕ್ಲಾಸ್ ಅಂಡ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್. ತರಗತಿಗಳಲ್ಲಿ ಪ್ರಶ್ನೆಯನ್ನ ಕೇಳುವಂಥದ್ದು ಹಾಗೂ ಪರೀಕ್ಷೆಗಳನ್ನ ನಡೆಸುವಂಥದ್ದು. ಆಪ್ಷನ್ ಸಿ, ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಪ್ರಿಪೇರ್ ಫಾರ್ ಅಂಡ್ ಪಾಸ್ ದಿ ಎಕ್ಸಾಮಿನೇಷನ್. ಪರೀಕ್ಷೆಗಳಿಗೆ ಬೇಕಾದಂತ ತಯಾರಿಯನ್ನ ನಡೆಸುವಂಥದ್ದು ಹಾಗೆ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಬೇಕಾದನ್ನ ಮಾಡುವಂಥದ್ದು. ಆಪ್ಷನ್ ಡಿ, ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಲರ್ನ್. ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಬೇಕಾದಂಥದ್ದನ್ನ ಮಾಡುವಂಥ, ಕಲೀಲಿಕ್ಕೆ ಬೇಕಾದಂತ ಸಹಾಯವನ್ನ ಮಾಡುವಂಥದ್ದು. ಈ 4 ಆಪ್ಷನ್ ನಲ್ಲಿ ಹೈಯರ್ ಎಜುಕೇಶನ್ಗೆ ಸಂಬಂಧಿಸಿದಂತೆ ಬೋಧನೆ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಯಾವಾಗಲೂ ಬೋಧನೆ ಅಂದ್ರೆ ಏನು ಅಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾಗಿ ಏನೆಲ್ಲ ಸಪೋರ್ಟ್ ಅನ್ನ ಟೀಚರ್ ಕೊಡ್ಬೋದು ಅದನ್ನ ನಾವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಂತ 4 ಆಪ್ಷನ್ ಅನ್ನ ಕಂಪೇರ್ ಮಾಡಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಹಾಯವನ್ನ ಮಾಡುವಂಥದ್ದು. ಸೊ ಬೋಧನೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಹಾಯವನ್ನ ಮಾಡುವಂಥದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಕ್ವೆಶ್ಚನ್ ನಂಬರ್ 19. ದ ಬೆಸ್ಟ್ ವೇ ಬೈ ಅ ಟೀಚರ್ ಟು ಇಂಟ್ರೊಡ್ಯೂಸ್ ಅ ನ್ಯೂ ಸಬ್ಜೆಕ್ಟ್ ಈಸ್ ಬೈ. ಆಪ್ಷನ್ ಎ, ಗಿವಿಂಗ್ ಅ ಬ್ರಾಡ್ ಔಟ್ಲೈನ್ ಆಫ್ ದಿ ಸಬ್ಜೆಕ್ಟ್. Option B, relating it to daily life situation. Option C, relating it to previously studied subject or course material. Option D, any of this. ತರಗತಿಯಲ್ಲಿ ಒಬ್ಬರು ಶಿಕ್ಷಕರು ಈಗ ಹೊಸದಾಗಿ ಯಾವುದಾದ್ರೂ ಒಂದು ಟಾಪಿಕ್ ಅನ್ನ ವಿದ್ಯಾರ್ಥಿಗಳ ಮುಂದೆ ಪ್ರೆಸೆಂಟ್ ಮಾಡಬೇಕು. ಹಾಗೆ ಮಾಡುವುದಕ್ಕೂ ಮೊದಲು ಅವರು ಆ ಟಾಪಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಯಾವ ರೀತಿಯಾಗಿ ಆ ವಿಷಯವನ್ನ ತರಗತಿಯಲ್ಲಿ ಪ್ರಸ್ತಾಪ ಮಾಡಬಹುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಗಿವಿಂಗ್ ಅ ಬ್ರಾಡ್ ಔಟ್ಲೈನ್ ಆಫ್ ದಿ ಸಬ್ಜೆಕ್ಟ್. ಸೊ ಯಾವ ಹೊಸ ವಿಷಯವನ್ನ ಅವರು ತರಗತಿಯಲ್ಲಿ ತಿಳಿಸಬೇಕು ಅದನ್ನ ಒಂದು ಔಟ್ಲೈನ್ ಕೊಡುವಂಥದ್ದು. ಅಥವಾ ಆಪ್ಷನ್ ಬಿ, ರಿಲೇಟಿಂಗ್ ಇಟ್ ಟು ಡೈಲಿ ಲೈಫ್ ಸಿಚುವೇಶನ್. ಆ ಯಾವ ಹೊಸ
ವಿಷಯವನ್ನ ಅವರು ಮಕ್ಕಳಿಗೆ ತಿಳಿಸ್ಬೇಕು ಅಂತಿದ್ದಾರೆ, ಆ ವಿಷಯದ ಕುರಿತಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಯಾವುದಾದರೂ ಘಟನೆಗಳಿದ್ದರೆ ಅದನ್ನ ಹೇಳುವಂಥದ್ದು. ರಿಲೇಟಿಂಗ್ ಇಟ್ ಟು ಪ್ರೀವಿಯಸ್ಲಿ ಸ್ಟಡಿಡ್ ಸಬ್ಜೆಕ್ಟ್ ಆರ್ ಕೋರ್ಸ್ ಮೆಟೀರಿಯಲ್, ಅವರು ಈ ಹಿಂದೆ ಆ ವಿಷಯದ ಬಗ್ಗೆ ಎಲ್ಲಿಯಾದ್ರೂ ಕಲಿತಿದ್ದರೆ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೊಡುವಂಥದ್ದು. ಆಪ್ಷನ್ ಡಿ ಎನಿ ಆಫ್ ದಿಸ್, ಈ ಮೇಲಿನ ಯಾವುದಾದರೂ ಒಂದು. ಸೊ ಇಲ್ಲಿ ಈ 3 ವಿಷಯಗಳನ್ನು ಆಪ್ಷನ್ ಎ ಬಿ ಸಿ ಅನ್ನ ತೆಗೆದುಕೊಂಡ್ರೆ ಯಾವುದೇ ರೀತಿಯಲ್ಲಿ ಕೂಡ ನಾವು ತರಗತಿಯಲ್ಲಿ ಒಂದು ಹೊಸ ವಿಷಯವನ್ನ ವಿದ್ಯಾರ್ಥಿಗಳ ಮುಂದೆ ಮಂಡಿಸಬಹುದು. ಅದು ಆ ವಿಷಯದ ಬಗ್ಗೆ ಒಂದು ಔಟ್ಲೈನ್ ಕೊಟ್ಟು ಆಗಿರ್ಬೋದು, ಅಥವಾ ಆ ವಿಷಯವನ್ನ ದೈನಂದಿನ ಜೀವನದಲ್ಲಿ ಯಾವುದಾದ್ರೂ ಒಂದು ಘಟನೆಯಲ್ಲಿ ಅದು ಇದ್ರೆ ಅದಕ್ಕೆ ಕುರಿತಾದ ಮಾಹಿತಿಯನ್ನ ನೀಡುವಂಥದ್ದಿರ್ಬೋದು, ಅಥವಾ ಆ ವಿದ್ಯಾರ್ಥಿಗಳು ಈ ಹಿಂದೆ ಕಲಿದ ವಿಷಯದಲ್ಲಿ ಎಲ್ಲಿಯಾದ್ರೂ ಈ ಹೊಸ ವಿಷಯ ಅಡಕವಾಗಿದ್ರೆ ಅದರ ಕುರಿತಾದ ಮಾಹಿತಿಯನ್ನು ಹೇಳುವುದರಿಂದ ನಾವು ಹೊಸ ವಿಷಯವನ್ನ ತರಗತಿಯಲ್ಲಿ ಪ್ರಸ್ತಾಪ ಮಾಡ್ಬೋದು, ಆ ವಿಷಯವನ್ನ ತರಗತಿಯಲ್ಲಿ ಮಂಡನೆ ಮಾಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎನಿ ಆಫ್ ದಿಸ್. ಮೇಲೆ ಕೊಟ್ಟಂತ ಎ ಬಿ ಸಿ 3 ಆಪ್ಷನ್ ನಲ್ಲಿ ಯಾವುದಾದರೂ ಒಂದು ರೀತಿಯ ಮೆಥಡ್ ಅನ್ನು ಫಾಲೋ ಮಾಡಿಕೊಂಡು ಹೊಸ ಸಬ್ಜೆಕ್ಟ್ ಅನ್ನ ತರಗತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ದಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎನಿ ಆಫ್ ದಿಸ್. ಕ್ವೆಶ್ಚನ್ ನಂಬರ್ 20. ಟೀಚಿಂಗ್ ವಿಲ್ ಬಿ ಎಫೆಕ್ಟಿವ್ ಇಫ್ ದಿ ಟೀಚರ್. ಆಪ್ಷನ್ ಎ is the master of the subject. Option B has much experience in teaching the subject. Option C starts from what students already know. ಆಪ್ಷನ್ ಡಿ ಯೂಸಸ್ ಮೆನಿ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಬೋಧನೆ ಪರಿಣಾಮಕಾರಿಯಾಗಿರ್ಬೇಕು ಅಂತ ಹೇಳಿದ್ರೆ ಟೀಚರ್ ಏನ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟೀಚರ್ ಇಸ್ ದಿ ಮಾಸ್ಟರ್ ಆಫ್ ದಿ ಸಬ್ಜೆಕ್ಟ್, ಅಂದ್ರೆ ಶಿಕ್ಷಕನು ಆ ಸಬ್ಜೆಕ್ಟ್ ನಲ್ಲಿ ಮಾಸ್ಟರಿ ಅಂದ್ರೆ ಪಾಂಡಿತ್ಯ ಪಡೆದಿರ್ಬೇಕು, ಅಂದ್ರೆ ಅವರಿಗೆ ಆ ಸಬ್ಜೆಕ್ಟ್ ನ ಬಗ್ಗೆ ತುಂಬಾ ನಾಲೆಜ್ ಇರಬೇಕು. ಆಪ್ಷನ್ ಬಿ ಹ್ಯಾಸ್ ಮಚ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ದಿ ಸಬ್ಜೆಕ್ಟ್, ಆ ವಿಷಯವನ್ನ ಬೋಧನೆ ಮಾಡುವಂತ ಕುರಿತಾಗಿ ಅವರಿಗೆ ತುಂಬಾ ಅನುಭವ ಇರಬೇಕು. ಆಪ್ಷನ್ ಸಿ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ ಆಲ್ರೆಡಿ, ಈಗಾಗಲೇ ವಿದ್ಯಾರ್ಥಿಗಳಿಗೆ ಏನು ಮಾಹಿತಿ ಗೊತ್ತಿದೆ ಅದರ ಕುರಿತಾಗಿ ಮಾತನಾಡುವುದರಿಂದ ಅವರು ಬೋಧನೆಯನ್ನ ಶುರು ಮಾಡಬೇಕು. ಅಥವಾ ಯೂಸಸ್ ಮೆನಿ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಅಂದ್ರೆ ಅತಿ ಹೆಚ್ಚು ಬೋಧನಾ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಅವರು ತರಗತಿಗಳನ್ನ ನಡೆಸಬೇಕು. ಈ 4 ಆಪ್ಷನ್ಗೆ ಸಂಬಂಧಿಸಿದಂತೆ ಯಾವಾಗ ಟೀಚಿಂಗ್ ತುಂಬಾ ಪರಿಣಾಮಕಾರಿಯಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಸಬ್ಜೆಕ್ಟ್ ಅಲ್ಲಿ ಪಾಂಡಿತ್ಯ ಇದ್ಕೊಂಡು ಮಕ್ಕಳಿಗೆ ಏನು ಹೇಳಬೇಕು ಅನ್ನುವ ಇನ್ಫಾರ್ಮೇಶನ್ ಅನ್ನ ಕನ್ವೆ ಮಾಡ್ಲಿಕ್ಕೆ ಆಗದಿದ್ರೆ ಟೀಚಿಂಗ್ ವಿಲ್ ನಾಟ್ ಬಿ ಎಫೆಕ್ಟಿವ್. ಹ್ಯಾಸ್ ಮಚ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಸಬ್ಜೆಕ್ಟ್, ಸೊ ಸಬ್ಜೆಕ್ಟ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದು ಕೂಡ ವಿದ್ಯಾರ್ಥಿಗಳಿಗೆ ರೀಚ್ ಆಗ್ಲಿಕ್ಕಿಲ್ಲ ಅಂದ್ರೆ ಅದು ಸಮಸ್ಯೆ. ಹಿ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ಆಲ್ರೆಡಿ ನೋ, ಸೊ ಇಲ್ಲಿ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಈಗಾಗಲೇ ಯಾವ ವಿಷಯ ಗೊತ್ತಿದೆ ಆ ವಿಷಯದಿಂದ ಶುರು ಮಾಡಿ ತರಗತಿಯನ್ನ ಆರಂಭ ಮಾಡಿದ್ರೆ ಆ ಬೋಧನೆ ಮಾಡುವಂತ ಸನ್ನಿವೇಶ ಏನಿದೆ ಅದು ತುಂಬಾ ಪರಿಣಾಮಕಾರಿಯಾಗಿರ್ತದೆ. ಸೊ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ಆಲ್ರೆಡಿ ನೋ. ಸೊ ಒಂದು ಬೋಧನೆ ಪರಿಣಾಮಕಾರಿಯಾಗಿ ಆಗ್ಬೇಕು ಅಂತಿದ್ರೆ ಶಿಕ್ಷಕರು ವಿದ್ಯಾರ್ಥಿಗಳು ಈಗಾಗಲೇ ಯಾವ ವಿಷಯವನ್ನ ತಿಳ್ಕೊಂಡಿದ್ದಾರೆ ಆ ವಿಷಯದಿಂದ ತರಗತಿಗಳನ್ನ ಪ್ರಾರಂಭ ಮಾಡಬೇಕು. ಕ್ವೆಶ್ಚನ್ ನಂಬರ್ 21. ವಿಚ್ ಇಸ್ ದಿ ಮೋಸ್ಟ್ ಡಿಸೈರೇಬಲ್ ಔಟ್ಕಮ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಶನ್? Option A increase in student achievement. Option B increase in the level of independent thinking of students. Option C higher percentage of result. Option D increase in the number of students who opt for the subject. Higher education ನಲ್ಲಿ ಟೀಚಿಂಗ್ ಇಂದ ಸಿಗುವಂತ ಮೋಸ್ಟ್ ಡಿಸೈರೇಬಲ್ ಔಟ್ಕಮ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇನ್ಕ್ರೀಸ್ ಇನ್ ಸ್ಟೂಡೆಂಟ್ ಅಚೀವ್ಮೆಂಟ್, ಸೊ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಆಗುವಂತ ಹೆಚ್ಚಳ. ಇನ್ಕ್ರೀಸ್ ಇನ್ ದಿ ಲೆವೆಲ್ ಆಫ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್ಸ್, ಸೊ ಸ್ವತಂತ್ರವಾಗಿ ಆ ವಿದ್ಯಾರ್ಥಿಗಳು ಎಷ್ಟು ಆಲೋಚನೆಯನ್ನು ಮಾಡ್ಬೋದು ಎಂಬುದರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದು. ಹೈಯರ್ ಪರ್ಸೆಂಟೇಜ್ ಆಫ್ ರಿಸಲ್ಟ್, ಸೊ ರಿಸಲ್ಟ್ ಅಲ್ಲಿ ಇನ್ಕ್ರೀಸ್. ಅಥವಾ ಆಪ್ಷನ್ ಡಿ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆಪ್ಟ್ ಫಾರ್ ದಿ ಸಬ್ಜೆಕ್ಟ್, ಆ ವಿಷಯವನ್ನ ಆಯ್ಕೆ ಮಾಡುವಂತ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಆಗುವಂತ ಹೆಚ್ಚಳ. ಸೊ ಇಲ್ಲಿ ದಿ ಮೋಸ್ಟ್ ಡಿಸೈರೇಬಲ್ ಔಟ್ಕಮ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಶನ್ ಆಪ್ಷನ್ ಬಿ ಇನ್ಕ್ರೀಸ್ ಇನ್ ದಿ ಲೆವೆಲ್ ಆಫ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್, ಸೊ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಆಲೋಚನೆ ಮಾಡುವಂತ ಅವಕಾಶಗಳೇನಿದೆ ಅದರಲ್ಲಿ ಇನ್ಕ್ರೀಸ್ ಆಗಿರ್ತದೆ, ಅವರ ಸ್ವತಂತ್ರವಾಗಿ ಆಲೋಚನೆ ಮಾಡುವಂತ ಲೆವೆಲ್ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ವೆಶ್ಚನ್ ನಂಬರ್ 22. ಹೂ ಹ್ಯಾಸ್ ದಿ ಲೀಸ್ಟ್ ಚಾನ್ಸ್ ಆಫ್ ಬಿಕಮಿಂಗ್ ಆನ್ ಎಫೆಕ್ಟಿವ್ ಟೀಚರ್? ಆಪ್ಷನ್ ಎ ಒನ್ ಹೂ ಇಸ್ ಅ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್. B one who knows his subject well. Option C one who has no interest in teaching. D one who teaches moral values.
ಕೊಟ್ಟಂತ 4 ಆಪ್ಷನ್ ಅಲ್ಲಿ ಯಾವ ರೀತಿಯಂತ ಟೀಚರ್ ಪರಿಣಾಮಕಾರಿ ಶಿಕ್ಷಕ ಆಗ್ಲಿಕ್ಕೆ ಇರುವಂತ ಲೀಸ್ಟ್ ಪಾಸಿಬಿಲಿಟಿ ಇದೆ ಅಂತ ಕೇಳಿದ್ದಾರೆ. ಸೊ ಒನ್ ಹೂ ಇಸ್ ಅ ಸ್ಟ್ರಿಕ್ಟ್ ಡಿಸಿಪ್ಲಿನಿಯರ್, ತುಂಬಾ ಶಿಸ್ತನ್ನ ಪಾಲಿಸುವಂತ ಶಿಕ್ಷಕ. ಒನ್ ಹೂ ನೋಸ್ ಇಸ್ ಸಬ್ಜೆಕ್ಟ್ ವೆಲ್, ಸೊ ಆ ವಿಷಯದ ಬಗ್ಗೆ ತುಂಬಾ ಅರಿವನ್ನು ಹೊಂದಿರುವ ಶಿಕ್ಷಕ. ಅಥವಾ ಒನ್ ಹೂ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಟೀಚಿಂಗ್, ಯಾವುದೋ ಒಬ್ಬ ಶಿಕ್ಷಕನಿಗೆ ಪಾಠ ಮಾಡೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ, ಬೋಧನೆಯಲ್ಲಿ ಅವರಿಗೆ ಇಂಟ್ರೆಸ್ಟೇ ಇಲ್ಲ. ಅಥವಾ ಡಿ, ಒನ್ ಹೂ ಟೀಚರ್ಸ್ ಮೋರಲ್ ವ್ಯಾಲ್ಯೂ, ನೈತಿಕ ಮೌಲ್ಯಗಳನ್ನ ಯಾರು ತಿಳಿಸ್ತಾರೆ ಅವರು. ಸೊ ಈ 4 ತರದ ಶಿಕ್ಷಕರಲ್ಲಿ ಯಾರಿಗೆ ಒಬ್ಬ ಉತ್ತಮ ಶಿಕ್ಷಕ ಆಗುವಂತ ಅವಕಾಶಗಳಿಲ್ಲ ಅಂತ ಹೇಳಿದ್ದಾರೆ. ಸೊ ಒಬ್ಬ ಶಿಕ್ಷಕ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅವನಿಗೆ ಅವರು ಮಾಡುವಂತ ಕೆಲಸದಲ್ಲಿ ಆಸಕ್ತಿ ಇರಬೇಕು. ಸೊ ಈಗ ನಾನು ಟೀಚರ್ ಆಗಿ ವರ್ಕ್ ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟೇ ಇಲ್ಲ, ನನಗೆ ಆ ವಿಷಯದಲ್ಲಿ ಆಸಕ್ತಿಯೇ ಇಲ್ಲ, ಆಗಿರುವಾಗ ನಾನು ಹೇಗೆ ಒಬ್ಬ ಉತ್ತಮ ಶಿಕ್ಷಕ ಅಥವಾ ಶಿಕ್ಷಕಿ ಆಗ್ಬೋದು ಎಂಬ ಪ್ರಶ್ನೆ ಮೂಡುವಂಥದ್ದು. ಕರೆಕ್ಟಾ? ಸೊ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಒನ್ ಹೂ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಟೀಚಿಂಗ್. ಸೊ ಬೋಧನೆಯಲ್ಲಿ ಅವರಿಗೆ ಆಸಕ್ತಿಯೇ ಇಲ್ಲ, ಇನ್ನೊಬ್ಬರಿಗೆ ತಿಳಿಸಿಕೊಡುವಂಥದ್ರಲ್ಲಿ ಆಸಕ್ತಿಯೇ ಇಲ್ಲ ಎನ್ನುವಾಗ ಅವರು ಹೇಗೆ ಒಂದು ಎಫೆಕ್ಟಿವ್ ಟೀಚರ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಇದು ಲೀಸ್ಟ್ ಚಾನ್ಸ್ ಆಫ್ ಬಿಕಮಿಂಗ್ ಆನ್ ಎಫೆಕ್ಟಿವ್ ಟೀಚರ್. ಸೊ ದಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 23. The main aim of classroom teaching is option A, to give information, option B, to develop inquiring mind, option C, to develop personality of students, option D, to help students pass examination. ಕ್ಲಾಸ್ ರೂಮ್ ಟೀಚಿಂಗಿನ ಇಂಪಾರ್ಟೆಂಟ್ ಅಥವಾ ಮೇನ್ ಏಮ್ ಏನು ಅಂತ ಕೇಳಿದೆ. ತರಗತಿಯಲ್ಲಿ ಬೋಧನೆ ಮಾಡುವಾಗ ನಡೆಸುವಂತ ಅದರದ್ದು ಇಂಪಾರ್ಟೆಂಟ್ ಉದ್ದೇಶ, ಮುಖ್ಯವಾದ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ. ಟು ಗಿವ್ ಇನ್ಫಾರ್ಮೇಶನ್, ವಿಷಯವನ್ನ ಅಥವಾ ಇನ್ಫಾರ್ಮೇಶನ್ ಅನ್ನು ಕೊಡುವಂಥದ್ದು. ಬಿ, ಟು ಡೆವಲಪ್ ಇನ್ಕ್ವೈರಿಂಗ್ ಮೈಂಡ್, ಸೊ ಪ್ರಶ್ನಿಸುವಂತ ಕೌಶಲ್ಯ ಏನಿದೆ, ಅದರ ಇಂಟ್ರೆಸ್ಟ್ ಏನಿದೆ ಅದನ್ನ ಬೆಳೆಸುವಂಥದ್ದು. ಟು ಡೆವಲಪ್ ಪರ್ಸನಾಲಿಟಿ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನ ಬೆಳೆಸುವಂಥದ್ದು. ಹಾಗೆ ಟು ಡೆವಲಪ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಪಾಸ್ ಎಕ್ಸಾಮಿನೇಷನ್, ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಲಿಕ್ಕೆ ಬೇಕಾದಂಥ ಸಹಾಯವನ್ನ ಮಾಡುವಂಥದ್ದು. ಸೊ ಈ 4 ಆಪ್ಷನ್ ಅಲ್ಲಿ ಕ್ಲಾಸ್ ರೂಮ್ ಟೀಚಿಂಗಿನ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ಅದು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನ ರೂಪಿಸುವಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಟು ಡೆವಲಪ್ ಪರ್ಸನಾಲಿಟಿ ಆಫ್ ಸ್ಟೂಡೆಂಟ್ಸ್. ಕ್ವೆಶ್ಚನ್ ನಂಬರ್ 24. ಮೈಕ್ರೋ ಟೀಚಿಂಗ್ ಈಸ್ ಮೋರ್ ಎಫೆಕ್ಟಿವ್. Option A, during preparation for teaching practice. Option B, during teaching practice. Option C, after teaching practice. Option D, always. ಮೈಕ್ರೋ ಟೀಚಿಂಗ್ ಯಾವಾಗ ತುಂಬಾ ಪರಿಣಾಮಕಾರಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಡ್ಯೂರಿಂಗ್ ಪ್ರಿಪರೇಷನ್ ಫಾರ್ ಟೀಚಿಂಗ್ ಪ್ರಾಕ್ಟೀಸ್ ಮಾಡುವಂತ ತಯಾರಿ ಸಮಯದಲ್ಲಿ ಅಥವಾ ಟೀಚಿಂಗ್ ಪ್ರಾಕ್ಟೀಸ್ ಮಾಡುವಂತ ಸಮಯದಲ್ಲಿ. ಆಪ್ಷನ್ ಸಿ, ಆಫ್ಟರ್ ಟೀಚಿಂಗ್ ಪ್ರಾಕ್ಟೀಸಿನ ನಂತರ ಅಥವಾ ಯಾವಾಗಲೂ. ಮೈಕ್ರೋ ಟೀಚಿಂಗ್ ಅಂದ್ರೆ ಬೋಧನೆಗೆ ಬೇಕಾದಂತ ಒಂದು ರೀತಿ ತಯಾರಿ ನಡೆಸುವಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಡ್ಯೂರಿಂಗ್ ಪ್ರಿಪರೇಷನ್ ಫಾರ್ ಟೀಚಿಂಗ್ ಪ್ರಾಕ್ಟೀಸ್. ಬೋಧನೆಯನ್ನ ಯಾವ ರೀತಿ ಮಾಡ್ಬೋದು ಅಂತ ನಾವು ಪ್ರಾಕ್ಟೀಸ್ ಮಾಡುವಂತ ಸಮಯದಲ್ಲಿ ಮೈಕ್ರೋ ಟೀಚಿಂಗಿನ ಉಪಯೋಗ ತುಂಬಾ ಜಾಸ್ತಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಡ್ಯೂರಿಂಗ್ ಪ್ರಿಪರೇಷನ್ ಫಾರ್ ಟೀಚಿಂಗ್ ಪ್ರಾಕ್ಟೀಸ್. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಇದರ ಹಿಂದಿನ ಭಾಗದ ವಿಡಿಯೋವನ್ನು ನೋಡಲು ಬೇಕಾದ ಪ್ಲೇಲಿಸ್ಟ್ ಲಿಂಕ್ ಅನ್ನು ನಾನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಆ ವಿಡಿಯೋವನ್ನು ಕೂಡ ನೋಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದಲ್ಲಿ ವಿಡಿಯೋವನ್ನ ನಿಮ್ಮ ಸ್ನೇಹಿತರು, ನಿಮ್ಮ ಪರಿಚಯದವರು ಯಾರೆಲ್ಲ UGC ನೆಟ್ ಹಾಗೂ KCET ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾರೆ ಅವರೊಂದಿಗೆ ದಯವಿಟ್ಟು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂಬರುವ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ. ಧನ್ಯವಾದಗಳು.